या ठिकाणी तुम्ही पुण्यकर्म आहे तुमचं सर्वांचं। या ठिकाणी जवळपास शिक्षकाचं तुम्ही मनोगत ऐकलेलं, धम्मदेशना ऐकलेला आहे। आणि शिक्षक असा प्राणी असतो सज्जनानो, 10 लोकांचं मन परिवर्तित करू शकतो। मीही पूर्वीचा शिक्षक आहे, सध्या सरमणीकर मॅडम शिक्षक आहेत, भाटकर सरही प्राध्यापक होते। इथं डॉक्टर दरबारेही तुम्हाला बोलणार आहेत भंतेजीच्या नंतर, थोडं अध्यक्ष म्हणजे बोलणार आहे। आणि या ठिकाणी आता धन्य ज्ञान ज्योती आपल्या समोर धम्मदेशना वेळेचं नियोजन आयोजन करून सांगते, कारण भुका लागलेल्या आहेत सर्वांना। म्हणून धन्य ज्ञान ज्योती ही प्राध्यापक होते, म्हणून प्राध्यापकाने कमी बोलावं लागतं। नमो तस्सा भगवतो अरहतो सम्मा सम्बुद्धस्सा। नमो तस्सा भगवतो अरहतो सम्मा सम्बुद्धस्सा। नमो तस्सा भगवतो अरहतो सम्मा सम्बुद्धस्सा। तर इथे या आषाढ पौर्णिमेच्या निमित्तानं जे आपण उपासक आणि उपासिका झालेले आहात, त्याच्यापैकी कन्नडावाले किती आहेत आणि महाराष्ट्रवाले किती आहेत? थोडंसं कन्नडावाले हात करा, कर्नाटकवाले हात वर करा। ಆದರೂ ನನಗೆ ಇವಾಗ ಕನ್ನಡದಲ್ಲಿ ಹೇಳಬೇಕಾಗ್ತದ, ಯಾಕಂದ್ರೆ ಕನ್ನಡದವರು ಸುಮಾರು ಉಪಾಸಿಕರು ಬಂದಿದ್ದಾರೆ। ಆದರೂ ಈ ದಿವಸ 2600 ವರ್ಷ ಮೊದಲು ನಮಗೆ ನಮ್ಮ ತಥಾಗತರು ಸುಖ ಶಾಂತಿ ಸಮಾಧಾನಕ್ಕೋಸ್ಕರ ಅವರು ದುಃಖದಿಂದ ಮುಕ್ತ ಆಗುವ ಒಂದು ಮಾರ್ಗ ಹೇಳಿದ್ದರು, ಒಂದು ಆಚರಣೆ ಕೊಟ್ಟಿದ್ದರು। ಆದರೂ ಆ ಆಚರಣೆಯಿಂದ ಅವರು ಸ್ವಂತ ದುಃಖ ಮುಕ್ತ ಆಗಿ ಅವರು ಇಡೀ ವಿಶ್ವಕ ಬುದ್ಧ ಧಮ್ಮ ಮತ ಸಂಘ ಈ ತ್ರಿರತ್ನನ್ನು ಅವರು ನಮಗೂ ಕೊಟ್ಟಿದ್ದಾರೆ। ಅದೇ ರೀತಿ ಆ ಸ್ವಲ್ಪ ಮಾತಾಡಬೇಡ್ರಿ, ಸ್ವಲ್ಪ ನಮ್ಮ ಬೌದ್ಧ ಧರ್ಮದಲ್ಲಿ ಶಾಂತಿ ಅಂದ್ರೆ ಸುಮಾರು ಶಾಂತಿ ಕಾಪಾಡಬೇಕು, ಮಾತಾಡಿದ್ರೆ ಬೌದ್ಧ ಧರ್ಮ ಅಲ್ಲ, ಸ್ವಲ್ಪ ಶಾಂತಿ ತಗೊಳ್ಳಿ। ಆದರೂ ಆ ಸದ್ಧರ್ಮಕ್ಕೆ ಬಾಬಾ ಸಾಹೇಬರ ಸ್ವಂತ ಜೀವನನ್ನು ಆ ಬೌದ್ಧ ಧರ್ಮಕ್ಕೆ ಸಮರ್ಪಿಸಿ ನಮ್ಮ ಭಾರತ ದೇಶಕ್ಕೆ ಒಂದು ಭಾರತೀಯ ಸಂವಿಧಾನ ತ್ರಿಪೀಠಕದಿಂದ ಓದಿಕೊಂಡು ಅದೇ ವಿಚಾರವನ್ನು ನಮ್ಮ ಭಾರತೀಯ ರಾಜ್ಯ ಘಟನಾ ಅಂದರೆ ಸಂವಿಧಾನದಲ್ಲಿ ನಮಗೂ ಈ ಭಾರತ ದೇಶದ ದಾನ ಮಾಡಿದ್ದಾರೆ। ಆದ್ರೆ ಇವತ್ತಿನ ದಿವಸ ಆಷಾಢ ಹುಣ್ಣಿಮೆ, ಇದಕ್ಕ ಪಾಲಿಯಲ್ಲಿ ಅಂತಾರು ಆಷಾಢಂಗ ಸಮೋ। ಆದ್ರೆ ಈ ಹುಣ್ಣಿಮೆಯಲ್ಲಿ ಒಂದು 4 ಕೆಲಸವಾಗಿದ್ದವು ಗೌತಮ ಬುದ್ಧನ ಜೀವನದಲ್ಲಿ ಮುಖ್ಯವಾದ। ಸ್ವಲ್ಪ ಮಾತಾಡಬೇಡಮ್ಮ, पाठीमागा काय करताय तुम्ही? थोडस बोलू नका, बोलणं ऐकू येईल का तुम्हाला? पौर्णिमेचं महत्व सांगतोय मी, पौर्णिमा आज काय पौर्णिमा आहे त्याचं महत्व सांगतोय, महत्व थोडस पडून घ्या। नुसतं बोलण्यानं इथं येऊन फरक बोलून तुम्हाला भरपूर टाइम आहे बोलायला, दिवसभर आहे। आದರೂ ಈ ಹುಣ್ಣಿಮೆ ದಿವಸ ನಮ್ಮ ಸಂದಕ ಸಂಬುದ್ಧರ ಜೀವನದಲ್ಲಿ 4 ಕೆಲವು ಕೆಲಸಗಳು ಒಳ್ಳೆಯದಾಗಿದ್ದವು। ಯಾವಂದ್ರ ಈ ಹುಣ್ಣಿಮೆ ದಿನ ರಾಜ ಶತ್ರುಘ್ನ ಮತ್ತು ಮಹಾಮಾಯ ಇವರ ಏಕಾಂತವಾಸದಲ್ಲಿ ಅವರು ಉಳ್ಕೊಂಡು ಹೋಗಿದ್ದಾಗ ರಾತ್ರಿ ಸಮಯದಲ್ಲಿ ಮಹಾಮಾಯೆಗೆ ಒಂದು ಕನಸು ಬೀಳುತ್ತು। ಆ ಕನಸಲ್ಲಿ ಒಂದು ಬೋಧಿಸತ್ವ ಅನ್ನೋದು ಒಂದು ಬಿಳೆ ಆಡಿ ಬಿಳೆ ಕಮಲದ ಹೂವ ತಗೊಂಡು
ನಮ್ಮ ತಾಯಿ ಮಹಾಮಾಯನ ಎದುರಿಗೆ ಬರ್ತೈತಿ. ಮತ್ತ ಆಮೇಲೆ ಮಹಾಮಾಯಾಗ ವಿನಂತಿ ಮಾಡುತ್ತ ಬೆಳೆ ಆಡಿ, ಏ ಅಮ್ಮ, ನಾನು ಈ ನನ್ನ ಜೀವನದಲ್ಲಿ ಈ ಭೂಮಿ ಮೇಲೆ ನಂದು ಲಾಸ್ಟ್ ಜನ್ಮ ಇದೆ. ಈ ಲಾಸ್ಟ್ ಜನ್ಮ ಇದೆ ಅಂದ್ರ ನಾನು ನೀನು ಹೊಟ್ಟೆಯಲ್ಲಿ ನಾಡಬೇಕು. ನೀನು ಹೊಟ್ಟೆಯಿಂದ ಪ್ರವೇಶ ಮಾಡಿ ನನಗ ನೀನು ಇದು ಲಾಸ್ಟ್ ಜನ್ಮ ಕೊಡುವಮ್ಮ ಅಂತೇಳಿ ವಿನಂತಿ ಮಾಡುತ್ತೆ. ವಿನಂತಿ ಮಾಡುವಾಗ ಕನಸಿನಲ್ಲಿ ಮಹಾಮಾಯ ಸ್ವಲ್ಪ ಹೆದರ್ಕೊಳ್ತಾಳೆ. ಯಾಕಂದ್ರ ಇಷ್ಟು ದೊಡ್ಡ ಆಣೆ ನನ್ನ ಹೊಟ್ಟೆಯಲ್ಲಿ ಹಾಕಿರುತ್ತೆ. ಸ್ವಲ್ಪ ಹೆದರ್ತಾಳೆ. ಹೆದರದ ಮೇಲೆ ಮುಂಜಾನೆ ಎದ್ದು ರಾಜ ಶುದ್ಧೋಧನ ಹತ್ರ ಹೋಗಿ, ಹೇ ರಾಜನ್, ನನಗೆ ರಾಜ ಈ ರೀತಿ ನನಗೊಂದು ಕನಸು ಬಿತ್ತು, ಇದೊಂದು ಅರ್ಥ ಏನು? ಅವಾಗ ರಾಜ ಶುದ್ಧೋಧನ 8 ಜನರ ಪಂಡಿತರ, ಜ್ಞಾನ ಪಂಡಿತರು, ಬ್ರಾಹ್ಮಣರಲ್ಲ ಜ್ಞಾನ ಪಂಡಿತರ 8 ಜನರಿಗೆ ಕರೆದುಕೊಂಡು ಅವರಿಗೆ ಸುಮಾರು ಒಳ್ಳೆ ಊಟ ತಿಂಡಿ ಮಾಡಿಸಿ ಅವರಿಗೆ ಅವರ ಮನಸ್ಸು ಎಷ್ಟು ಅವ್ರಿಗೆ ಆಸೆ ಇರುತ್ತೋ ಅಷ್ಟು ಬಂಗಾರ, ಬೆಳ್ಳಿ, ದುಡ್ಡು, ಬಾಕಿ ಎಲ್ಲ ಕೊಟ್ಟು ದಾನ ಮಾಡಿ ಕೊಡ್ತಾರೋ. ಆ ಸಮಯದಾಗ ಮಾತ್ರ ಶುದ್ಧೋಧನ ರಾಜ ಕೇಳ್ತಾರೋ ಅವರಿಗೆ, ಹೇ ಪಂಡಿತರೆ, ರಾತ್ರಿ ಈ ರೀತಿ ಒಂದು ಕನಸು ಬಿದ್ದೇವೆ, ಆ ಕನಸಿನ ಅರ್ಥ ಏನು ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ದಯಮಾಡಿ ನೀವು 8 ಜನರು ಮಹಾಪಂಡಿತ ಆಗಿದ್ರಿ, ಇದರದ್ದು ಅರ್ಥ ಹೇಳಬೇಕು. ಆವಾಗ ಆ ಪಂಡಿತರು ಹೇಳ್ತಾರೋ, ಹೇ ರಾಜನ್, ನೀನು ಹೆದರ್ಕೊಳ್ಳೋದೇನು ವಿಷಯ ಇಲ್ಲ, ನಿಂದು ಒಳ್ಳೆ ಒಂದು ವಾರ್ತೆ ಬರ್ತೈತಿ ನಿನಗೆ. ಯಾಕಂದ್ರ ನೀನು ಒಂದು ಮಗ ಹುಟ್ಟೈತಿ. ಆ ಮಗ ಹುಟ್ಟಬೇಕಾದ್ರು ಯಾವ ರೀತಿ ಹುಟ್ಟತಾನೋ 32 ಗುಣಗಳು, 84 ಲಕ್ಷಣಗಳು ಇಷ್ಟು ತಗೊಂಡು ಆ ಮಗ ಹುಟ್ಟಿ ಬರ್ತೈತಿ ನಿನಗ. ಅದು ಆ ಮಗು ದೊಡ್ಡ ಆದ ನಂತರ ವಯಸ್ಸದಾಗ ಬಂದ ನಂತರ ಸಂಸಾರದಲ್ಲಿ ಇದ್ದರೆ ಒಂದು ಸಮ್ರಾಟ ಆಗ್ತಾನೋ, ಅಥವಾ ಸಂಸಾರ ತ್ಯಾಗ ಮಾಡಿದರೆ ಈ ದೇಶದ ಶಾಂತಿಯ ದೂತ, ಶಾಂತಿಯ ಸಂದೇಶ ಕೂಡ ಒಂದು ತಥಾಗತ ಸಮ್ಯಕ ಸಂಬುದ್ಧ ಆಗ್ತಾನ ಅಂತ ಹೇಳಿ ಅವ್ರು 8 ಜನ ಹೇಳ್ತಾರೆ. ಆದಾಗ ಇವತ್ತಿನ ದಿವಸ ಏನಿದೆಯೋ ಇದು ಆಕ್ಚುಯಲ್ ಗೌತಮ್ ಬುದ್ಧ ಒಂದು ತಾಯಿಯ ಹೊಟ್ಟೆಯಲ್ಲಿ ನಾಡಿದ್ದ ದಿವಸ. ಇಷ್ಟು ದೊಡ್ಡ ದಿವಸ. ನಾವು ಅಶ್ವಿನಿ ವೈಶಾಖ ಪೂರ್ಣಿಮೆಗ ಗೌತಮ್ ಬುದ್ಧ ಹುಟ್ಟಿದಾನೋ ಈಗ ಅದು ಆಕ್ಚುಯಲ್ ಗೌತಮ್ ಬುದ್ಧ ಹೊಟ್ಟೆಯಲ್ಲಿ ನಾಡಿದ ದಿವಸ ಅಂದ್ರೆ ಇದು. ಅದು ಹೊರಗಡೆ ಜಗದಲ್ಲಿ ಬರುವಾಗ ವೈಶಾಖ ಪೂರ್ಣಿಮೆ ಬರುತ್ತಾನು ಮಾತ್ರ, ತಾಯ ಹೊಟ್ಟೆಯಲ್ಲಿ ಇವತ್ತು ನಾಡ್ತಾನೆ. ಈ ರೀತಿ ಅವರು ಹೇಳಿದಾಗ ಈ ಮಹಾಮಾಯಗಳು ಒಂದು ಹೂವ ಯಾಗಿರುತ್ತೋ ಆ ರೀತಿ ಆ ಮಗುವಿಗೆ ಪಾಲನೆ ಮಾಡ್ಕೊಂಡು ಜೋಪಾನ ಮಾಡ್ಕೊಂಡು ಹೊಟ್ಟೆಯಲ್ಲಿ. ಅದಕ್ಕ ಆ ಸಮಯದಾಗ ಇದು ಗೌತಮ್ ಬುದ್ಧಂದು ಈಗ ತಾಯಿ ಹೊಟ್ಟೆಯಲ್ಲಿ ನಾಡುವ ಇವತ್ತೊಂದು ದಿವಸ ಅಂದ್ರೆ ಈ ಹುಣ್ಣಿಮೆ ಇಷ್ಟು ಒಳ್ಳೆ ದಿವಸ ಇದೆ. ಈಗ 2ನೇ ವಿಷಯ ಬರ್ತೈತಿ, ಸಿದ್ಧಾರ್ಥ ಗೌತಮ್ ಬುದ್ಧನ ಗ್ರಹ ತ್ಯಾಗ ಇದೇ ದಿವಸ ಆಗ್ತದದು, ಇದೇ ಹುಣ್ಣಿಮೆ. ಆದ್ರೂ ಯಾವಾಗ ಕೋಲಿಯ ಮತ್ತೆ ಶಾಕ್ಯ ವಂಶರು ಇಬ್ಬರು ಈ ಹೊಳೆಗೆ ನೀರು ನಾವು ತಗೊಳ್ಬೇಕು, ನೀವು ತಗೊಳ್ಬೇಕು, ಇದರಲ್ಲಿ ಗಲಾಟೆ ಮಾಡ್ಕೊಳ್ತಾರೋ, ಯುದ್ಧನು ಮಾಡಕ್ ರೆಡಿ ಆಗ್ತಾರೋ, ಆ ಸಮಯದಲ್ಲಿ ಗೌತಮ್ ಬುದ್ಧ ಹೇಳ್ತಾರೋ, ಯುದ್ಧ ಮಾಡಿದ್ರೆ ಇದ್ರದ್ದು ಪರ್ಯಾಯ ಇಲ್ಲ. ಆದ್ರೂ ನಾವು ಒಂದು ಸ್ಥಳದಲ್ಲಿ ಕೂತ್ಕೊಂಡು ನಾವು ವಿಚಾರ ಮಾಡ್ಕೊಂಡು ನಾವು ಈ ಪ್ರಶ್ನೆಗಳು ನಾವು ಸಾಲ್ಬಹುದು, ತೆಗಿಬಹುದು. ಆದ್ರೂ ಅವರು ಶಾಕ್ಯ ಅಂದ್ರೆ ಕ್ಷತ್ರಿಯ ಧರ್ಮ ಒಂದು ಸಲ ಬಾಯ್ದಾಗಿದ್ದು ಮುಖದಾಗಿದ್ದು ಮಾತು ಬೈತು. ಅದೇ ಅದು ಸುಳ್ಳಿರಲಿ ತಪ್ಪಿರಲಿ. ಆ ಸಮಯದಾಗ ಗೌತಮ್ ಬುದ್ಧರು ನಾನು ಇದರಲ್ಲಿ ಇನ್ವಾಲ್ವ್ ಆಗಲ್ಲ, ನಾನು ಯುದ್ಧ ಆಡಾಕ ಬರಲ್ಲ, ನನಗಾಗಲ್ಲ ಅಂತ ಅಂದನೆಲ್ಲ ಆ ಶಾಕ್ಯ ಕುಲದವರು ಇವರಿಗೆ ಗೌತಮ್ ಬುದ್ಧರಿಗೆ ಹೇಳ್ತಾರೋ, ಏನಂತ ಬಂದಂತ ನೀನು ಯುದ್ಧ ಮಾಡಲೇಬೇಕು, ಮಾಡ್ತಿಲ್ಲ ಅಂದ್ರೆ ನೀನು ಒಂದಂತ ಈ ಊರು ಬಿಟ್ಟು ಹೋಗ್ಬೇಕು, ಇರ್ಲಿದ್ರೆ ನೀನು ಊರು ಬಿಟ್ಟು ಹೋಗ್ಲಿಲ್ಲ ಅಂದ್ರೆ ನಿನ್ನ ತಾಯಿ ತಂದೆಗೆ ಶಿಕ್ಷೆ ಕೊಡ್ತೀನಿ.
ಆ ಸಮಯದಾಗ ಗೌತಮ ಬುದ್ಧ ಅಂತಾರು ನಾನುಗೋಸ್ಕರ ನನ್ನ ತಾಯಿ ತಂದೆ ಪ್ರೀತಿ ಅಂತ ತಾಯಿ ತಂದೆಗೆ ನಾನು ಶಿಕ್ಷೆ ಕೊಡ್ಬೇಕಲ್ವಾ, ನಾನೇ ಹೋದ್ರೆ ಒಳ್ಳೇದಲ್ಲ. ಆ ಸಮಯದಲ್ಲಿ 29 ವಯಸ್ಸಿನಲ್ಲಿ ಅವರು ಹೋಗುವಾಗ ತಾಯಿ ತಂದೆಗೆ ಹೇಳ್ತಾರೋ, ಅಪ್ಪ ನಾನು ಏನು ಮಾತು ಕೊಟ್ಟಿದೆ ಅದಕ್ಕೆ ನಾನು ಹಿಂದಕ್ಕೆ ತಗೊಳಂಗಿಲ್ಲ ಅಂತಂದ್ರೆ ತಾಯಿ ತಂದೆಗಳು ಇಬ್ಬರು ಸುಮಾರು ದುಃಖ ಪಡಿತಾರೆ. ಒಂದೇ ಮಗ ಅದನ್ನು ನಮ್ಮ ಬಿಟ್ಕೊಟ್ಟು ಸಂಸಾರ ತ್ಯಾಗ ಮಾಡಿ ಸನ್ಯಾಸಿ ಆಗ್ತಿದ್ದವನು. ಆದ್ರ ಅಲ್ಲಿ ಅವರಿಗೆ ಭೇಟಿಯಾದ ನಂತರ ಯಶೋಧರ ಭೇಟಿಯಾಗಿ ಬರ್ತಾರೋ. ಯಶೋಧರ ಅಂತಾಳು, ಹೇ ರಾಜನ್, ನೀವು ಸಂಸಾರ ತ್ಯಾಗ ಮಾಡಿ ಹೋಗ್ರಿ, ಈ ದುಃಖದ ಕಾರಣ ನಾವು ಅದು ಖಂಡಿತ ಆಗಿ ನೀವು ಕಂಡು ಹಿಡಿರಿ, ಅದಕ್ಕೆ ನಾನು ಒಪ್ಕೊಳ್ತೀನಿ, ನಾನು ಪರ್ಮಿಷನ್ ಇದೆ. ಆ ಸಮಯದಾಗ ಗೌತಮ ಬುದ್ಧರು ತ್ಯಾಗ ಮಾಡಿ ಹೋಗ್ತಾವ. ಜೊತೆಯಲ್ಲಿ ಚೆನ್ನಾಗಿ ಯುಕ್ತರು ತಮ್ಮ ತೆಗೆ ಕೂದಲೆಲ್ಲ ತೆಗೆದುಬಿಟ್ಟು ಮೈಮೇಲಿರುವ ಬಂಗಾರ ಆಭೂಷಣಗಳು ಅರವಿ ಬಟ್ಟೆ ಎಲ್ಲನೇ ಆ ಚಂದನ ಕೈದಾಗ ಕೊಟ್ಟು ಹಿಂದುಗಡೆ ಕೊಡ್ತಾರೆ. ಆ ಸಮಯದಾಗ ಗೌತಮ ಬುದ್ಧ ಹೋಗುವಾಗ ಇಡೀ ಶಾಕ್ಯ ಕುಲದಲ್ಲಿ ಆ ರಾಜ್ಯದಲ್ಲಿ ಇರ್ತಿರುವ ಜನ ಗೌತಮ ಬುದ್ಧನು ಹಿಂದೆ ಹೋಗ್ತಾ ಇದೆ ಅಳ್ಕೋತ ಹೋಗ್ತಾರೆ. ಯಾಕಂದ್ರ ಇಂಥ ಒಳ್ಳೆ ಸುಂದರವಾದ ಒಂದು ರಾಜಕುಮಾರ ಈ ಒಂದು ಸಂಸಾರ ತ್ಯಾಗ ಮಾಡಿ ಸನ್ಯಾಸ ತಗೊಳಕ್ ಹೋಗಿನಲ್ಲಪ್ಪ ಇಲ್ವಾ ಅಂತ ಹೇಳಿ ಅದ್ಭುತ ಅವ್ರು ಬೆನ್ನು ಹತ್ತಾರು. ಕೆಲವು ಸಮಯ ದೂರ ಹೋದ ನಂತರ ಅವ್ರು ನಿಂತ್ಕೊಂಡು ಎಲ್ಲವ್ರನ್ನ ಹೇಳ್ತಾರು, ಹೋಗ್ರಪ್ಪ ನೀವು ಈಗ ನನಗಿಂತ ಬದಲಾಗಿ ನಾನು ಈ ಜೀವನನೇ ನಾನು ತ್ಯಾಗ ಮಾಡಿದ್ದೀನಿ. ಆ ಸಮಯದಾಗ ಗೌತಮ ಬುದ್ಧನ ಮಗ 7 ದಿನದಲ್ಲಿರ್ತಾರೆ. ಆಗ ಅದೇ ಆ ಗುಂಪದಲ್ಲಿ ಆ ಜನರದಲ್ಲಿ ಸಿದ್ಧಾರ್ಥನ ತಾಯಿ ತಂದೆ ಶುದ್ಧನ ಮತ್ತು ಮಹಾಮಾಯ ಅವರನ್ನು ಅವರಿಗೆ ಕಳಿಸ್ತಾ ಬರ್ತಾರೋ. ಲಾಸ್ಟಿಗೆ ಅಂತಾರೋ, ಮಗ ನಿನ್ನ ಮನಸ್ಸಿಗೆ ಬಂದಿದ್ದೀರಿ ಮಾಡಿದೆಲ್ಲ ನಿನ್ನ ನಾವು ಒತ್ತಾಯ ಮಾಡಲ್ಲ, ನಿನ್ನ ಮನಸ್ಸಿಗೆ ಯಾವ ರೀತಿ ಬರುತ್ತೋ ಅದೇ ರೀತಿ ಈ ಪ್ರಕಾರ ಆಗಿ ಅಲ್ಲಿ ಮುಂದೆ ಬರ್ತಾರೋ. ಮುಂದೆ ಬಂದು ಒಂದು ರಾಮಪುತ್ತ ಅಥವಾ ಒಂದು ಅಲರಕಾಲಮ್ಮ ಒಂದು ಭಕ್ತಿಯ ಜೀವನದ ಆಶ್ರಮದಲ್ಲಿ ಉಳ್ಕೊಂಡು ಅವರು ಎಷ್ಟು ಜ್ಞಾನ ಬೇಕು ಅಷ್ಟು ಜ್ಞಾನ ತಗೊಳ್ತಾರೋ. ಮತ್ತೆ ಅವರಿಗೆ ಮನಸ್ಸು ಸಂತೋಷ ಆಗಲಿಲ್ಲ, ಮತ್ತೆ ಇವ್ರನ್ನ ಬಿಟ್ಟು ಮತ್ತೊಂದು ಆಶ್ರಮದಲ್ಲಿ ಹೋಗ್ತಾರೋ, ಮತ್ತಾಗಿ ಜ್ಞಾನ ತಗೊಂಡು ಮತ್ತೆ ಎದುರು ಹೋಗ್ತಾ ಇರ್ತಾರೆ. ಅದು ಈ ಗ್ರಹ ತ್ಯಾಗದ ವಿಷಯ ಯುವಕನ ವಿಷಯ. ಆಮೇಲೆ ಇನ್ನೊಂದು ವಿಷಯ ಬರ್ತದೆ, ಧರ್ಮ ಚಕ್ರ ಪರಿವರ್ತನ. ಗೌತಮ ಬುದ್ಧಗ ಅದು ಆ ಸಮಯದಾಗ ಅವರಿಗೆ ಜ್ಞಾನ ಪ್ರಾಪ್ತ ಆದ ನಂತರ ಅವರು ಈಗ ನನ್ನ ಜ್ಞಾನ ಪ್ರಾಪ್ತ ಆಗಿದೆ, ನನಗ ಪ್ರಜ್ಞಾನ ಪ್ರಾಪ್ತ ಆಗಿದೆ, ಆದ್ರೂ ನಾನು ಯಾರಿಗೆ ಹೇಳಬೇಕು, ಯಾರು ನಂಬುತ್ತಾರೋ ಅಂದ್ರ ಅವರಿಗೆ ನೆನಪು ಬರ್ತೈತಿ. ಒಂದು ಅನಾಕಾಲದಿಂದ ಆಶ್ರಮದಲ್ಲಿ ಜನ ಬಂದಿದ್ದ ಅವನಿಗೆ ಮೊದಲು ಹೋಗಿ ಹೇಳಬೇಕು. ಅದು ಅಲಾಕಾಲಮ್ಮ ಮತ್ತ ಆಮೇಲೆ ಬದ್ದಿ ಅಂತ ಹೇಳಿರ್ತಾನೋ ಅವನ ಆಶ್ರಮದಲ್ಲಿ ಅವ್ರಿಗೆ ಹೇಳ್ಬೇಕಾದ್ರೆ ಅವ್ರು ತಿಳ್ಕೊಂಡವ್ರು ಇರ್ತಾರೋ. ಆ ಸಮಯದಾಗ ತಲೆಯಾಗ ಬರ್ತೈತಿ, ಅರೆ ಸಾರನಾಥ ಮೃಗದೈಗಳ ವನದಲ್ಲಿ ನನ್ನ ಜೊತೆಯಲ್ಲಿ ಇದ್ದಿರುವ 5 ಪರಿವಾರ ರಾಜ್ಯಗಳು ಅವರು ಶೆಂಡಿ ಇಟ್ಕೊಂಡು ಕೂತಿದ್ರು, ಇವರೇನು ಎಲ್ಲಿ ಗೋಳಿಸ್ಕೊಂಡು ಕೂತಿರು. ಈಗ ಇವರಿಗೆ ಇಷ್ಟು ಡಿಫ್ರೆನ್ಸ್ ಆಯ್ತು. ಆದ್ರೂ ಒಂದು ಸಮಯದಲ್ಲಿ ಒಂದೇ ಸ್ಥಳದಲ್ಲಿ ಇರ್ತಿದ್ರು. ಅವ್ರಿಗೆ ಅಂತ ಹೇಳಬೇಕು, ಅವ್ರ ಹತ್ರ ಹೋಗ್ತಾರೋ, ಅವ್ರ ಹತ್ರ ಹೋಗಿ ಅವರಿಗೆ ಧರ್ಮ ತಿಳಿಸಿ ಹೇಳ್ತಾರೋ. ಅವರು ತಿಳಿಸಿದ ನಂತರ ಅವರು ಸಡನ್ ಆಗಿ ಅವಾಗಿಂದ ಅವಾಗೆ ಇವ್ರದ್ದು ಶಿಷ್ಯರಾಗ್ತಾರೆ. ಅಲ್ಲೇ ಹಿಡ್ಕೊಂಡು ಈ ಧರ್ಮ ಪ್ರಚಾರ ಮಾಡುವಾಗ ಆ 5 ಜನರಿಂದ 84,000 ಭಿಕ್ಷುಗಳು, ಎಷ್ಟಾದ್ರು 84,000 ಭಿಕ್ಷುಗಳು. ಅದು ಪೂರ್ತಿ ಇಡೀ ಜಂಬೋದ್ವೀಪ ಈ ತಾವೆ ಬೆಟ್ಟದಲ್ಲಿ ಕಾಣ್ತಾ ಇತ್ತು. ಅಂತ ಪ್ರಚಾರ ಪ್ರಸಾರ ಆಯ್ತು. ಅಲ್ಲದ ಅದು ಆ ಧರ್ಮಚಕ್ರ ಪ್ರವಾಸ ಅಲ್ಲಿಂದ ಸ್ಟಾರ್ಟ್ ಆಗಿದೆ, ಅಂದ್ರೆ ಇವತ್ತಿನ ದಿವಸ. ಆಮೇಲೆ ಒಂದು ವರ್ಷವಾಸ, ಇವಾಗ ಏನು ಮಳೆ ಇಲ್ಲ ಆ ಸಮಯದಲ್ಲಿ ಸುಮಾರು ಮಳೆ ಇರ್ತೈತೆ ಅವರ ಅಂತ. ಯಾಕಂತಂದ್ರೆ ಈ ಪಿತೃಗಳ ಮೇಲೆ ಒಂದೇ ಒಂದು ಚೀವರ ಕೊಯ್ದು ಬಿಟ್ಟರೆ
ಅದೇ ಹಿಂಡಿ ಮೈ ಮೇಲೆ ಹಾಕಬೇಕು, ಮಣ್ಕೊಳ ಹೊತ್ತಿಗೆ ಅದೇ ಹಾಸ್ಕೊಂಡು ಮಾಡ್ಕೊಳ್ಬೇಕು ಅಂದ್ರೆ ಸುಮಾರು ತ್ರಾಸಿತ್ತು. ಈಗ ಈ ಗುಹಾರಿ ಇರ್ತಾವೋ ಲೇಡಿ ಲೇಡಿ ಅಂತೇವೆ ನಾವು, ಆ ಲೇಡಿಯಲ್ಲಿ ಅಲ್ಲೇ ಹೋಗಿರ್ಬೇಕು, ಅಲ್ಲೇ ಧರ್ಮದೇಶನ ವಿಚಾರ ಪ್ರವಚನ ಎಲ್ಲ ಅಲ್ಲೇ ನಡೀತಾ ಇರಬೇಕು. ಅಂದ್ರ ಆ ಸಮಯದಲ್ಲಿ ಒಬ್ಬಳು ಮಿಗಾರ ಮಾತಾ ಅಂತ ಹೇಳಿ ವೈಶಾಲಿ ಅಂದ್ರೆ ಇವತ್ತು ನಾವು ವರ್ಧಮಾನ ಮಹಾವೀರ ಕೇಳಿರ್ಬೋದು. ವರ್ಧಮಾನ ಮಹಾವೀರರ ಕುಲದಲ್ಲಿ ಒಂದು ಮಿಗಾರ್ ಮಾತಾ ಇದ್ರು. ಅವ್ರ ಮಿಗಾರ್ ಮಾತಾ ಧರ್ಮ ವರ್ಧಮಾನ ಮಹಾವೀರದ ಧರ್ಮ ಬಿಟ್ಟು ಬೌದ್ಧ ಧರ್ಮದಲ್ಲಿ ಬಂದರು. ಅವರು ಬುದ್ಧಗೆ ವಚನ ತಗೊಂಡ್ರು. ಆ ವಚನಗಳು ನಾನು ಈ ರೀತಿ ಇರ್ತಾವು, ಈ ಭಿತ್ತಗಳನ್ನಾಗಿ 3 ಜೀವನ ಕೊಡೋದ ಅಧಿಕಾರ ಕೊಡ್ಬೇಕು. ಅವಾಗ ಗೌತಮ ಬುದ್ಧರು ಅವಾಗ ಅಧಿಕಾರ ಕೊಡ್ತಾರೋ ಈ ಭಿತ್ತಗಳು 3 ಜೀವ ಯೂಸ್ ಮಾಡಬೇಕು. ಒಂದು ಮೈ ಮೇಲೆ, ಒಂದು ಒಣಗಿಸ್ಬೇಕು, ಒಂದು ಬ್ಯಾಗಲ್ಲಿ, ಒಂದು ನೀರಲ್ಲಿ ಮಳೆ ತೋರಿಸ್ಬಿಟ್ರೆ ಅದು ತೆಗೆದು ಮನೆ ಹಾಕಬೇಕು, ಇದು ಮತ್ತೊಬ್ಬ ತಗೋಬೇಕು. ಈ ರೀತಿ ಅದು ಇವತ್ತಾಗಿದ್ದ ದಿವಸ. ಅದಕ್ಕ ಇಷ್ಟು ಒಳ್ಳೆಯ ದಿವಸದಲ್ಲಿ ನಾವಿಲ್ಲಿ ಆಯ್ತು ಸ್ವಲ್ಪ ವೇಳಾಗಿದೆ, ಯಾಕಂದ್ರೆ ನೀವೇ ವೇಳೆಯಿಂದ ಬಂದಿರಿ. ನೀವು ಸ್ವಲ್ಪ ಬೇಗ ಬರ್ತೀರಿ ಅಂತಂದ್ರು ಇಲ್ಲಿವರೆಗೆ ಆಗ್ತಿತ್ತು, ನಿಮ್ದು ಓದಾಕಿತ್ತು ಎಲ್ಲ ಆಗ್ತಿತ್ತು. ಆದ್ರೂ ನೀವೇ ವೇಳೆಯಾಗಿ ಬಂದ್ರಿ. ಈಗ ನಮ್ಗೆ ಇವತ್ತು ವೇಳೆಗೆ ಕಾಣಿಸುತ್ತೆ. ಅದಕ್ಕ ಇವತ್ತು ವರ್ಷವಾಸ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ವರ್ಷವಾಸ ಈ ಕೆಲವರು ನಮ್ಮ ಬಂದಿರು ಹೇಳಾರೋ, ನಮ್ಮ ಮೇಡಮ್ ಅವ್ರು ಹೇಳಾರೋ, ವರ್ಷವಾಸ ಯಾವ ರೀತಿ ಮಾಡಬೇಕು? ಮುಂಜಾನೆ ಬೆಳಗ್ಗೆ ಎದ್ದು ಕೂಡಲೇ ಮನೆಯೆಲ್ಲ ಸಾಫ್ ಸಫಾಯಿ ಸ್ವಚ್ಛ ಮಾಡಿಕೊಂಡು ಫಸ್ಟ್ ಬುದ್ಧ ವಿಹಾರಕ್ಕೆ ಹೋಗಬೇಕು. ಬುದ್ಧ ವಿಹಾರಕ್ಕೆ ಹೋಗಿ ಅಷ್ಟಶೀಲ ಗ್ರಹಣ ಮಾಡಿ ಅಲ್ಲಿ ನಾವು ತಕೊಂಡು ಹೋಗಿರುವ ಹುಕ್ಕೆ ಹೀರು ಅಲ್ಲಿ ಬಂದಿರುವ ಜನರಲ್ಲಿ ಅವರಿಗೆಲ್ಲರೂ ದಾನ ಮಾಡಬೇಕು. ನಾವು ತಗೊಂಡು ಹೋಗಿರುವ ಹಣ್ಣ ಹಂಪಲು ಎಲ್ಲವನ್ನೂ ದಾನ ಮಾಡಬೇಕು. ಏನಾದ್ರೂ ಏನೋ ದಾನ ಮಾಡಬೇಕು. ಆಮೇಲೆ ಮತ್ತೆ ಒಂದು ಯಾವ್ದೋ ಗ್ರಂಥ ಇರುತ್ತೆ, ಗ್ರಂಥ ಓದ್ರಿ, ನಮ್ಮ ದೇಶನ ಕೇಳ್ರಿ, ಒಂದು ಅರ್ಧ ತಾಸು ದಾನ ಮೂಲಕ ಹೋಗ್ರಿ, ದಾನ ಮಾಡ್ರಿ. ಆಮೇಲೆ ಸಾಯಂಕಾಲ ಮತ್ತೆ ವಂದನ ಪ್ರಾರ್ಥನಾ ನೀವು ಮನೆಯಲ್ಲಿ ಮಾಡಿ, ವಿಹಾರದಲ್ಲಿ ಮಾಡಿ ರಾತ್ರಿ ಮಲ್ಕೊಳ್ಳೋ ಹೊತ್ತಿಗೆ ಒಂದು ಯೋಚನೆ ಮಾಡಿ ಮಲ್ಕೊಳ್ರಿ. ನಾನು ಇಲ್ಲಿಂದ ಹಿಡ್ಕೊಂಡು 3 ತಿಂಗಳ ನಾನು ನನ್ನಲ್ಲಿ ಕೋಪ ಬರಂಗಿಲ್ಲ. ನನಗ 3 ತಿಂಗಳವರೆಗೆ ದ್ವೇಷ ಮಾಡಲ್ಲ ಯಾರು, ನಾನು ಯಾರಿಗೆ ಕೆಟ್ಟ ಮಾತಾಡಲ್ಲ. ನನಗೆ ಯಾರಾದ್ರೂ ಮಾತಾಡಿದ್ರೆ ಅದು ನಾನು ತಪ್ಪು ತಿಳ್ಕೊಳಂಗಿಲ್ಲ. ಯಾಕಂತಂದ್ರೆ ಯಾರು ಕೆಟ್ಟ ಮಾಡ್ತಾ ಅಂತಾರೋ ಅವನಿಗೆ ಬಾಯಿ ಬೋಳ್ತಾರೆ, ನಿಮಗೇನ್ ಮಾಡಲ್ಲ. ಅದಕ್ಕ ಅವ್ರದ್ದು ಉತ್ತರ ನಾನು ಕೋಪದಿಂದ ಕೊಡಲ್ಲ ಅಂತ ಹೇಳಿ ನೀವು ಸಂಕಲ್ಪ ಮಾಡಿ ಮತ್ತೆ ರಾತ್ರಿ ಮಲ್ಕೊಳ್ಳೋ ಹೊತ್ತಿಗೆ ಎಲ್ಲರೂ ಒಳ್ಳೆಯದಾಗಲಿ, ಎಲ್ಲರೂ ಸುಖರಾಗಿರ್ಲಿ, ಎಲ್ಲರೂ ದುಷ್ಟ ವಿಚಾರದಿಂದ ದೂರ ಆಗಲಿ, ಎಲ್ಲರೂ ಕಲ್ಯಾಣ ಆಗಲಿ, ಆಮೇಲೆ ನಂಗಾಗಲಿ. ಹಾಗೂ ಈ ವಿಷಯ ನಾವು ಸಂಕಲ್ಪ ಮಾಡಿಕೊಂಡು ನಾವು ಮಾಡ್ಕೊಂಡೆವು ಅಂದ್ರು ಎಲ್ಲರೂ ಒಂದು ಆಶೀರ್ವಾದ ನಮಗೆ ಸಿಕ್ತು. ಅದಕ್ಕ ಈ ವರ್ಷವಾಸು ಈ ರೀತಿ ಮಾಡಬೇಕು. ಅದಾಗಿ ಒಂದು ನೀವು ಕಡೆದು ಒಂದು ಹಾಡು ಬರ್ತೀನಿ, ಸ್ವಲ್ಪ ಒಂದು ಹಾಡು ಕೇಳಬೇಕು. ಯಾಕಂದ್ರೆ ನಾವು ನಿಮ್ಮ ಕರ್ನಾಟಕದಲ್ಲಿ ನಾವೆಲ್ಲ ಬರ್ತಾ ಇದ್ದೀವಿ, ಹೋಗ್ತಾ ಇದ್ದೀವಿ, ಆದ್ರೂ ಅದು ಮರಾಠಿಯಲ್ಲಿ ಇದೆ. ಅದನ್ನ ಸ್ವಲ್ಪ ಹೇಳ್ತೀನಿ ನಾನು. ऑलमोस्ट ಎಲ್ಲರಿಗೂ मराठी ಬರ್ತಾ ಇದ್ದೀನಿ. तू पूजला तुझ्या देवाला, तू पूजला तुझ्या देवाला, त्यानं तुलाच मुरळी केली. काय म्हणतोय शब्द आहे का? तू पूजला तुझ्या देवाला, तू पूजला तुझ्या देवाला, त्यानं तुलाच मुरळी केली. जिन वंदन केलं भीमाला,
ती वकील डॉक्टर झाली जिनं वंदन केलं भीमाला ती वकील डॉक्टर झाली तू पूजलं तुझ्या देवाला याकरता जाईल की समय ती ಇಡೀ ಪರಿಸರ ಏನಾಗಿತ್ತು ಬರೀ ಎಲ್ಲಮ್ಮ ಪ್ರತಿಯೊಬ್ಬರ ಮನೆಯಲ್ಲಿ ಎಲ್ಲಮ್ಮ ಇದೆ ಆ ಎಲ್ಲಮ್ಮವ್ರಿಗೆ ಯಾರಿಗೆ ನಂಬ್ಕೊಳ್ಳೋ ಅವರು ವೇಷ ವ್ಯವಸಾಯನೂ ಮಾಡ್ಯಾರು ಬಾಬಾ ಸಾಹೇಬ್ ಯಾರು ನಂಬ್ಕೊಳ್ಳಾರೋ ಅವರು ರಾಷ್ಟ್ರಪತಿಯಾಗ್ಯಾರ ಅವರು ಅಲ್ಲ ಮುಂದೆ दिन रात केली पूजा तू ज्याची भंडार कुंकू लावून केला उपवास निरंकार स्वतःच्या पोटाला जाळून त्या 33 कोटी देवाच्या त्या 33 कोटी देवाच्या मूर्ती फोटो न भरलीच खोली तुन वंदन केलं भीमाला तिनं वकील डॉक्टर झाली केस मोकळे सोडून भासते देवाऱ्या पुढे तू थाटान केस मोकळे करून भासते देवाऱ्या पुढे तू थाटान अंगात येताच वार अंगात येताच वार तुलाच झोडतो सोट्यान तू वंदन केलं कुणाला हा काय झालं ना डॉक्टर वकील जिनं वंदन केलं भीमाला ती डॉक्टर वकील झाली अनपरडी तुझ्याच हाती अनपरडी तुझ्याच हाती लावला जोगवा मागायला परडी तुझ्याच हाती लावला जोगवा मागायला दारात गोंधळ मांडून त्याला गोंधळ माहिती का समजते का दारात गोंधळ मांडून त्याला लावलंय रातभर जागायला जिनं वंदन केलं भीमाला ती वकील डॉक्टर झाली भीम पूजले तथागताला सूर्यकांत भूत विहारी जाऊन आली उपासिका भीमाची आली उपासिका भीमाची ती आली दिल्ली पाहून तिला मंत्री पदाची जागा तिला मंत्री पदाची जागा ती सन्मानाची मिळाली जिनं वंदन केलं भीमाला ती वकील डॉक्टर झाली जिनं वंदन केलं भीमाला ती वकील डॉक्टर झाली तू पूजलं तुझ्या देवाला तू पूजलं तुझ्या देवाला तिनं तुलाच मुरळी केली जिनं वंदन केलं भीमाला ती वकील डॉक्टर झाली जिनं वंदन केलं भीमाला ती वकील डॉक्टर झाली जिनं वंदन केलं यलम्माला ती काय झाली साधू 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 या ठिकाणी नंदीची गायकवी आहे आणि